ಗಂಟೆ ಕರೆಸ್ಕೊಂಡಿದ್ರಂತೆ. ಮಧ್ಯರಾತ್ರಿ 2 ಗಂಟೆ ತನಕ ವಿಚಾರಣೆ ಆಗಿದೆ. ಮುಗಿತಾ ನನ್ನ ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ. ಇದು ಸುಮ್ಮನೆ ಜನರಲ್ ಆಗಿ ಮಾತಾಡಿದೀವಿ ಇವತ್ತು ನಿನ್ನ ಜೊತೆಗೆ. ನಾಳೆಯಿಂದ ನಿನ್ನ ಒಂದೊಂದು ವಿಡಿಯೋನು ಇಟ್ಕೊಂಡು ಒಂದೊಂದು ಸೆಂಟೆನ್ಸ್ಗೂ ನಿನ್ನ ಹತ್ರ ಉತ್ತರ ತಗೋತೀವಿ ಅಂದ್ರಂತೆ. ಅಲ್ಲಿ ತನಕ ಪಾಪ ಗೋಳಾಡ್ಬಿಟ್ಟಿದ್ದಾನೆ ಹುಡುಗ. Oh my God. ಏನೋ ವ್ಯೂಸು ಲೈಕ್ಸು ಬರ್ತವೆ, ಯೂಟ್ಯೂಬಿಂದ ಒಂದಷ್ಟು ಇನ್ಕಮ್ ಬರುತ್ತೆ ಅಂತ ಮಾಡಿಬಿಟ್ಟೆ ಸರ್. ಕರೆಕ್ಟಪ್ಪ, ಇದಕ್ಕೆ ಏನಾದ್ರು ಸಾಕ್ಷ್ಯ ಇಟ್ಕೊಂಡಿದ್ಯಾ ನೀನು? ಇಲ್ಲ ಸರ್, ಏನೂ ಇಲ್ಲ. ಗಿರೀಶ್ ಮಟ್ಟಣ್ಣವರು ತಿಮ್ಮರೋಡಿ ಹೇಳ್ತಿದ್ರು ನಾನು ಮಾಡಿದೆ ಅಂತ. ಮೂಲತಃ ಹಾಸನದವನು. ಸೂಪರ್ ಆಗಿದೆ. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಆಸ್ ಆಫ್ ನೌ ಕೇರ್ ಆಫ್ ಅಡ್ರೆಸ್ ಎಲ್ಲಿ ನಿಂದು ಅಂತಂದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆ. ಅಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ದಾಯ್ತಾ. ಒಂದು ಯೂಟ್ಯೂಬ್ ಚಾನಲ್ಲು ನೋಡಿದ್ನಂತೆ ಧರ್ಮಸ್ಥಳದ ವಿರುದ್ಧ ಮಾತಾಡಿದಾಗಲೆಲ್ಲ ವ್ಯೂಸು ಲೈಕ್ಸು ಜಾಸ್ತಿ ಬರ್ತಾ ಇದ್ದಾವೆ ಅಂತ. ಕುದುರೆ ಓಡಿ ಬಂದಿತ್ತ. ಅದನ್ನೇ ಮಾಡ್ತಾ 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 ಹೋಗ್ಬಿಟ್ಟೆ ಸರ್. ಏನೇನು ಮಾಡಬೇಕು ಅನ್ನೋದನ್ನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹೇಳ್ತಿದ್ರು, ಗಿರೀಶ್ ಮಟ್ಟಣ್ಣವರು ಹೇಳ್ತಾ ಇದ್ರು. ಅದನ್ನು ಹೊರತುಪಡಿಸಿದ್ರೆ ನನಗೇನು ಉದ್ದೇಶ ಇರಲಿಲ್ಲ. ನಾನೇನು ಸ್ವತಂತ್ರವಾಗಿ ತನಿಖೆ ಮಾಡಲಿಲ್ಲ. ಯಾವುದಾದ್ರೂ ನಿಜಾನ ಸುಳ್ಳ ನಾನೇನು ತಿಳ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಅವ್ರು ಏನು ಮಾತಾಡುವಂತಾರೆ ಅದನ್ನೆಲ್ಲ ಮಾತಾಡಿ ನಾನು ಅಪ್ಲೋಡ್ ಮಾಡ್ತಿದ್ದೆ ಅನ್ನಂತೆ. ಪಾಸ್ಪೋರ್ಟ್ ಸೈಜಲ್ಲಿ ಎಷ್ಟು ಮುದ್ದ ಕಾಣಿಸ್ತೀವಿ. ಇವಳು ಮಕ್ ಬೆಂಕಿ ಹಾಕ. ಕ್ರಮ ಸಂಖ್ಯೆ 1 ಗೆಲುವು ನಂದು. ಇದೇ ಬಾಲಕ ಅದನ್ನೇನು ಧರ್ಮಸ್ಥಳದಲ್ಲಿ ಡಿ ಅಂತ ಬರೆದಿರುವ ಆಟೋಗಳಲ್ಲಿ ಹೋದರೆ ಹೆಣ್ಮಕ್ಳು ಕಿಡ್ನಾಪ್ ಮಾಡ್ತಾರೆ, ಅತ್ಯಾಚಾರ ಮಾಡ್ತಾರೆ ಅಂತ ಹೇಳಿದ್ದು. ಬಾರೋ ಅಪರೂಪದ ಮುಳ್ಳಂದಿ. ನಾನು ಜನರಿಗೆ ಕೊಡ್ತಾ ಇರುವ ಎಚ್ಚರಿಕೆ, ನೀವು ಕನ್ಸ್ಯೂಮ್ ಮಾಡ್ತಾ ಇರೋ ಕಂಟೆಂಟಿನ ಸೋರ್ಸ್ ಯಾವುದು ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಅದು ಸುದ್ದಿ ಆಗಿದ್ದರೆ ಅದನ್ನು ಇನ್ನೂ ಹೆಚ್ಚಾಗಿ ನೀವು ಚೆಕ್ ಮಾಡ್ಕೋಬೇಕು. ಯಾವ ಸೋರ್ಸಿಂದ ಬರ್ತಾ ಇದೆ ಇದು ಅಂತ. ಯಾವುದಾದ್ರೂ ಜವಾಬ್ದಾರಿಯುತ ನ್ಯೂಸ್ ಚಾನಲ್ ಅಂಥದ್ದೊಂದು ಸುದ್ದಿ ಮಾಡೋದಕ್ಕಾಗತ್ತಾ? ಧರ್ಮಸ್ಥಳದ್ದೇ ಬಿಡಿ, ನೀನು ಇನ್ಯಾವುದೋ ಊರಿನ ವಿಷಯದಲ್ಲಿ ಈ ನಂಬರಿನ ಆಟೋಗಳಲ್ಲಿ ಹೋದರೆ ರೇಪು ಮರ್ಡರ್ಸ್ಗಳು ಆಗ್ಬಿಡ್ತಾವೆ ನೋಡಿ ಅಂತ ಸುದ್ದಿ ಮಾಡೋದಕ್ಕಾಗತ್ತೇನ್ರಿ? ಇವ್ರು ಮಾಡಬಹುದು ಅದನ್ನು. ಹೇಳೋರಿಲ್ಲ, ಕೇಳೋರಿಲ್ಲ. ಅನನ್ಯ ಭಟ್ ವಿಷಯ ಈ 4-5 ತಿಂಗಳ ಹಿಂದೆ ಈತ ಸುಜಾತ ಭಟ್ದು ಇಂಟರ್ವ್ಯೂ ಮಾಡಿದ್ದ. ಏನು ಧರ್ಮಸ್ಥಳದ ಮತ್ತೊಂದು ಬಯಲಾದ ಧರ್ಮಸ್ಥಳದ ಮತ್ತೊಂದು ಕರ್ಮಕಾಂಡ ಅಂತ ಟೈಟಲ್ ಅದಕ್ಕೆ. ಬಯಲಾದ ಧರ್ಮಸ್ಥಳದ ಮತ್ತೊಂದು ಕರ್ಮಕಾಂಡ. ನಮಗೆಲ್ಲ ಗೊತ್ತಾಗೋಯ್ತು. ಅದಾದ ಮೇಲೆ ಈತ ಸುಜಾತಾಗೆ ಕೇರ್ ಟೇಕರ್ ಆಗ್ಬಿಟ್ಟ. ಕೇರ್ ಟೇಕರು. ಮಾಧ್ಯಮಗಳು ಸುಜಾತ ಮನೆಗೆ ಇಲ್ಲಿ ಬೆಂಗಳೂರಿನಲ್ಲಿ ನಮ್ಮ ಮನೆಗೆ ಹೋದಾಗ ವಿಡಿಯೋ ಮಾಡಿಕೆ ಗೋಳಾಡೋದು ಅಭಿಗೆ ಅಭಿ 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 ಅಂತ. ಈಕೆದೊಂದು ಇಂಟರ್ವ್ಯೂ ಬಂತಲ್ಲ, ನಾ ಅನನ್ಯ ಭಟ್ ಅನ್ನೋಳು ಇಲ್ಲವೇ ಇಲ್ಲ, ನಾನು ಸುಳ್ಳು ಹೇಳಿದ್ದೆ ಅಂತ. ಅದಾದ ಮೇಲೆ ಸ್ಪಷ್ಟೀಕರಣದ ವಿಡಿಯೋ ಮಾಡೋದಕ್ಕೆ ಕಾಲ್ ಮಾಡಿದ್ದು ಇದೆ ಈ ಹುಡುಗನೇ ಅಭಿಷೇಕ. ಈತನೇ ಕಾಲ್ ಮಾಡಿದ್ದು. ಒಂಥರ ಕೇರ್ ಟೇಕರ್ ಆಗಿಬಿಟ್ಟಿದ್ದ ಈತ. ಮೂಲತಃ ಹಾಸನ, ಇರೋದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆಯಲ್ಲಿ. ಬಟ್ ಸುಜಾತ ಜೊತೆಗೆ ಅವರ ಮನೆಯಲ್ಲಿದ್ದ. ಸುಜಾತ ಅವರ ಜೊತೆಗೆ ಅವರ ಮನೆಯಲ್ಲಿದ್ದ. ಒಳ್ಳೇದು ಮಾಡ್ತದ. ಹಿಂಗಿದೆ ಕತೆ. ಈತನನ್ನು ಬರೋದಕ್ಕೆ ಹೇಳಿದ್ರು. ಇವನ್ನೆಲ್ಲ ಗೋಳಾಡಿದ್ದಾನೆ, ಏನೋ ತಪ್ಪಾಗಿದೆ. ಅದು ಇನ್ನೂ ಒಂದು ಭಾಳ ಹೆಮ್ಮೆಯಿಂದ ಹೇಳ್ತಾನಂತವನು. ಸರ್, ನಾನು ಯಾವ ವಿಡಿಯೋನೂ ಡಿಲೀಟ್ ಮಾಡಿಲ್ಲ ಸರ್ ಅಂತ. ಯಾವ ವಿಡಿಯೋನೂ ಡಿಲೀಟ್ ಮಾಡಿಲ್ಲ ಸರ್ ಅಂತ. ಒಳ್ಳೆಯದೇ ಆಯಿತು. ಏನು ಡಿಲೀಟ್ ಮಾಡಿದ್ರಿ? SIT ಅವ್ರಿಗೆ ರಿಟ್ರೀವ್ ಮಾಡೋದಕ್ಕೆ ಬರೋದಿಲ್ಲ ಅಂದ್ಕೊಂಡಿದ್ದೀರಾ? ರಿಟ್ರೀವ್ ಮಾಡಿನೂ ವಿಚಾರಣೆ ಮಾಡಬಹುದು. ಆಮೇಲೆ ಇದಷ್ಟೇ ಅಲ್ರಿ, ಏನೋ ವ್ಯೂಸು ಲೈಕ್ಸು ಬರ್ತಿತ್ತು ಸರ್, ನಾನು ವಿಡಿಯೋ ಮಾಡಿಬಿಟ್ಟೆ. ವೀರೇಂದ್ರ ಹೆಗ್ಗಡೆ ಅವ್ರ ವಿರುದ್ಧ ನೀನು ಮಾತಾಡೋ ಬಾಯಿಗೆ ಬಂದಂಗಂದ್ರು, ನಾನು ಮಾತಾಡಿಬಿಟ್ಟೆ. ಅಷ್ಟೇ ಅಲ್ಲ, ಇಡೀ ಷಡ್ಯಂತ್ರದಲ್ಲಿ ಈತನ ರೋಲ್ ಏನಿದೆ. ಪಾಯಿಂಟ್ ನಂಬರ್ 1 ರಿಂದ 13 ಪಾಯಿಂಟ್ಗಳನ್ನು ಚಿನ್ನಯ್ಯ ತೋರಿಸಿದ್ನಲ್ಲ, ಮಾರ್ಕ್ ಮಾಡ್ತಾ ಬಂದ್ರಲ್ಲ, ಡೇ 1. ಪಾಯಿಂಟ್ ನಂಬರ್ 11 ಒಂದಿರುತ್ತೆ ಅದರಲ್ಲಿ. 3ನೇ ದಿವಸಕ್ಕೋ 4ನೇ ದಿವಸಕ್ಕೋ ಅಲ್ಲಿ ಅಗಿ ಬನ್ನಿ ಅಂತ ಕರ್ಕೊಂಡು ಹೋದಂಥ ಚಿನ್ನಯ್ಯ, ಇಲ್ಲಿ ಬೇಡ ಒಳಗಡೆ ಬನ್ನಿ ಕಾಡಲ್ಲಿ ಅಂತೇಳಿ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋದಾಗ ಅಲ್ಲಿ ಮರದ ಕೆಳಗಡೆ ಒಂದು ಅಸ್ಥಿ ಪಂಜರ ಬಿದ್ಕೊಂಡಿರುತ್ತೆ. ಆ ಅಸ್ಥಿ ಪಂಜರವನ್ನು ಹುಡುಕಿದ್ದು ಈ ಅಭಿಷೇಕ. ಹಳ್ಳಿ ಜನ ಹೇಳೋದು ಕೇಳಿರ್ತಿ ತಂಡ, ಜಯಂತ್ ಟಿ, ತಿಮ್ಮರೋಡಿ ಇವರೆಲ್ಲ, ಈ ಕಾಡಲ್ಲೊಂದು ಅಸ್ಥಿ ಪಂಜರ ಬಿದ್ದಿದೆ ಅಂತ. ಈತ ರೋಡಲ್ಲಿ ಬೈಕ್ ತಗೊಂಡೋಗಿ, ಎಲ್ಲಿ ತನಕ ಬೈಕ್ ಹೋಗುತ್ತೋ ಅಲ್ಲಿ ಬೈಕ್ ತಗೊಂಡೋಗಿ ಬೈಕ್ ನಿಲ್ಲಿಸಿ ಕಾಡಲ್ಲಿ ಹುಡ್ಕಾಡ್ಕೊಂಡು ಓಡಾಡ್ತಾನೆ. ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ.
ಒಂದು ಕಡೆ ಇವನಿಗೆ ಸಿಗುತ್ತೆ ಅಸ್ಥಿ ಪಂಜರ. ಅದನ್ನು ಮಾರ್ಕ್ ಮಾಡ್ಕೊತಾನೆ ಈತ ಆ ಜಾಗವನ್ನು. ಅಲ್ಲಿಂದ ಸೀದಾ ನಡ್ಕೊಂಡು ಬರ್ತಾನೆ. ಸೀದಾ ನಡ್ಕೊಂಡು ಬಂದು ಮೇನ್ ರೋಡಿಗೆ ಬಂದಾಗ ಅಲ್ಲೊಂದು ಗಿಡ ಇರುತ್ತೆ. ಆ ಗಿಡನೇ ಮಾರ್ಕು ಅಂತ ಇವನ ತಲೆಯಲ್ಲಿ ಉಳಿಯುತ್ತೆ. ಅದಾದ ಮೇಲೆ ಅಗೆಯುವಿಕೆ ಶುರುವಾದ ಮೇಲೆ ಯಾವಾಗ ಮೊದಲನೇ ದಿನ, ಎರಡನೇ ದಿವಸ, ಮೂರನೇ ದಿವಸ ಏನು ಸಿಗಲೇ ಇಲ್ವಲ್ಲ, ಆವಾಗ ಚಿನ್ನಯ್ಯನ ಕರ್ಕೊಂಡು ಹೊರಡ್ತಾರೆ ಇವರು ರಾತ್ರಿ ಕಾರ್ನಲ್ಲಿ. ಬಾ, ನಿನಗೆ ನಾಳೆ ನೀನು SITಗೆ ಏನು ತೋರಿಸ್ಬೇಕು ಅನ್ನೋದನ್ನು ನಾವು ನಿಮಗೆ ಇವತ್ತು ತೋರಿಸ್ತೀವಿ ರಾತ್ರಿ ಅಂತ ಕರ್ಕೊಂಡು ಹೋಗ್ತಾರೆ. ಇವರು ಪ್ಲ್ಯಾನ್ ಇದ್ದದ್ದು ಕಾಡು ಒಳಗೆ ಕರ್ಕೊಂಡು ಹೋಗಿ ಅವನಿಗೆ ಅಸ್ಥಿ ಪಂಜರ ತೋರಿಸ್ಬೇಕು ಅಂತ. ಅದೇ ಪ್ಲ್ಯಾನಲ್ಲಿದ್ದರು ಇವರು. ಇದು ಆಕ್ಚುಲಿ ಚೆನ್ನಾಗಿರೋದು. ಅಲ್ಲಿ ನೋಡಿದ್ರೆ ಚಿನ್ನಯ್ಯ ತೋರಿಸಿದ ಪ್ರತಿ ಪಾಯಿಂಟ್ನಲ್ಲೂ ಪೊಲೀಸ್ ಗನ್ಮ್ಯಾನ್ಗಳನ್ನು ಹಗಲು ರಾತ್ರಿ ನಿಲ್ಲಿಸಿಬಿಟ್ಟಿರ್ತಾರೆ SIT ಅವರು. ಮತ್ತು ಈ ಧರ್ಮಸ್ಥಳದ ಕಡೆಯವರು ಬಂದು ರಾತ್ರೋರಾತ್ರಿ ಅಗುದು ಅಸ್ಥಿ ಪಂಜರವನ್ನು ಎಲ್ಲ ಸಾಗಿಸಿ ನಾಶ ಮಾಡಿಬಿಟ್ರೆ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಪ್ರಕರಣನೇ ಮುಚ್ಚೋಗ್ಬಿಡುತ್ತಲ್ಲ. ಆ ಎಚ್ಚರಿಕೆಯಿಂದ SIT ಅವರು ಒಂದೊಂದು ಪಾಯಿಂಟ್ನಲ್ಲೂ ಇಬ್ಬಿಬ್ಬರು ಗನ್ಮ್ಯಾನ್ಗಳನ್ನು ನಿಲ್ಲಿಸಿರ್ತಾರೆ, ಹಗಲು ರಾತ್ರಿ ನಿಲ್ಲಿಸಿರ್ತಾರೆ. ಆ ಗನ್ಮ್ಯಾನ್ಗಳಿರುವಾಗ ಕಾರ್ನಿಂದ ಇಳಿದು ಕಾಡು ಒಳಗೆ ಹೋಗೋದು ಹೆಂಗೆ? ಅದಕ್ಕೆ ಅಭಿ ಹೇಳೋದು, ಇಲ್ಲಿ ನೋಡಿ, ಈ ರೋಡ್ ಪಕ್ಕದಲ್ಲಿ ಈ ಮರ ಇದೆಯಲ್ಲ, ಈ ಮರದಿಂದ ಸೀದಾ ಕರ್ಕೊಂಡು ಹೋಗ್ಬೇಕು. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದು. ಅಲ್ಲೊಂದು ತೊರೆ ಬರುತ್ತೆ. ತೊರೆ ದಾಟಿ ಮುಂದೆ ಹೋದ ಮೇಲೆ 10 ಹೆಜ್ಜೆ 15 ಹೆಜ್ಜೆ ಹೋದರೆ ಮರದ ಕೆಳಗೆ ಅಸ್ಥಿ ಪಂಜರ ಬಿದ್ದುಕೊಂಡಿದೆ, ಅದನ್ನು ತೋರಿಸ್ಬೇಕು ಅಂತ ಹೇಳೋದು ಇವನು. ಈತ ಮಾರನೇ ದಿವಸ ಕರ್ಕೊಂಡೋಗಿ ತೋರಿಸ್ದ. ಅಸ್ಥಿ ಪಂಜರ ಇತ್ತು. ಅದನ್ನು ಯಾವ ರೀತಿ ಪ್ಯಾಕ್ ಮಾಡಬೇಕು ಆ ರೀತಿಯಲ್ಲಿ ಪ್ಯಾಕ್ ಮಾಡಿ FSLಗೆ ಕಳಿಸಿದ್ರೆ FSLನ ಪ್ರಾಥಮಿಕ ವರದಿ ಬಂತು. ಇದು ಕೂಡ ಒಬ್ಬ ಪುರುಷನ ಶವವಾಗಿತ್ತು. ಪುರುಷನ ಶವ. ಚಿನ್ನಯ್ಯ ಹೇಳಿದ್ದು 2014 ಡಿಸೆಂಬರ್ ತನಕನೂ ಹೆಣ ಹೂತಿದ್ದೀನಿ ಅಂದ. 10 ವರ್ಷದ ಹಿಂದಿನ ತನಕ ಹೆಣ ಹೂತಿದ್ದೀನಿ ಅಂತ ಚಿನ್ನಯ್ಯನ ಮೊದಲನೇ 164 ಸ್ಟೇಟ್ಮೆಂಟ್ನಲ್ಲಿದ್ದಿತ್ತು. ಅಫ್ಕೋರ್ಸ್ ಆಗಿರೋದು ಒಂದೇ ಸ್ಟೇಟ್ಮೆಂಟು. ಆ 164 ಸ್ಟೇಟ್ಮೆಂಟ್ನಲ್ಲಿ ಅಂದರೆ ಈತ ತಿಮ್ರೋಡಿ ಗ್ಯಾಂಗ್ ಜೊತೆಗಿದ್ದಾಗ ಕೊಟ್ಟಂಥ ಸ್ಟೇಟ್ಮೆಂಟ್ನಲ್ಲಿದ್ದು 2014 ಡಿಸೆಂಬರ್ ತನಕನೂ ಹೂತಿದ್ದೀನಿ ನಾನು ಹೆಣಗಳನ್ನು ಅಂತ. ಆದರೆ ಈ ಅಸ್ಥಿ ಪಂಜರ 6 ತಿಂಗಳಿಂದ 1 ವರ್ಷದ ಹಿಂದೆ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರಬಹುದಾದ ಪುರುಷನ ಶವ ಅಂತಿತ್ತು. ಅಲ್ಲಿಗೆ ಲೆಕ್ಕಕ್ಕೆ ಇನ್ನೊಂದು ಅಸ್ಥಿ ಪಂಜರ ಸಿಕ್ಕಂಗಾಯ್ತೆ ಹೊರತು ಧರ್ಮಸ್ಥಳದ ವಿರುದ್ಧ ಆರೋಪ ಸಾಬೀತು ಮಾಡೋದಕ್ಕಾಗಲಿ ಅಥವಾ ಪುಷ್ಟೀಕರಿಸೋದಕ್ಕಾಗಲಿ ಇವರಿಗೆ ಏನೂ ಸಿಗಲಿಲ್ಲ. ಚಿನ್ನಯ್ಯ ಈಗ ಸರೆಂಡರ್ ಆದಮೇಲೆ, ಅಂದರೆ ಆರೋಪಿ ಆದಮೇಲೆ, ಅಭಿ ಕರ್ಕೊಂಡೋಗಿ ತೋರಿಸ್ದೆ ಸರ್, ನಾನು ಹೋಗಿ ಇಂಥಲ್ಲಿದೆ ನೋಡ್ರಿ ಅಂತ ನಾನು ನಿಮಗೆ ತೋರಿಸ್ದೆ ಅಷ್ಟೇ. ಅದು ಯಾರ್ದು, ಎಲ್ಲಿಂದ ಬಂತು, ಹೆಂಗಿತ್ತು ಅಂತ ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ದ ಚಿನ್ನಯ್ಯ. ಅದನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ ಅಥವಾ ಮಾಡ್ತಾರೆ. ಇನ್ನು ಮತ್ತೆ ಭೇಟಿಯಾಗೋಣ. ನಮಸ್ತೆ. ಸಮೀರ್ ಮನೆ ಮೇಲೆ